ರಸ್ತೆಯ ಬದಿ ಕಸ ಎಸೆದವರ ಮನೆಗೆ ಕಸವನ್ನ ವಾಪಸ್ ಹಾಕಲಾಗುತ್ತೆ. ಬೇಕಾಬಿಟ್ಟಿ ಎಸೆಯೋರಿಗೆ ಶಾಕ್ ಕೊಟ್ಟಿದೆ ಜಿಬಿಎ. ರಸ್ತೆ ಬದಿ ಕಸ ಎಸಿತೀರಾ? ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಮನೆ ಮುಂದೆ ಕಸ ಬಂದು ಬೀಳತ್ತೆ, ಹುಷಾರ್. ಬೇಕಾಬಿಟ್ಟಿ ಕಸ ಎಸೆಯೋರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಜಿಬಿಎ ಕಸ ಸುರಿಯುವ ಹಬ್ಬವನ್ನ ಹಮ್ಮಿಕೊಂಡಿದೆ. ರಸ್ತೆ ಬದಿ ಕಸ ಎಸೆಯೋರಿಗೆ ಬಿಸಿ ಮುಟ್ಟಿಸಿದೆ ಜಿಬಿಎ. ಮತ್ತು ಜಿಬಿಎ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಕೆಲವೊಂದು ಮನೆಯವರಿಗೆ ಶಾಕ್ ಕೊಟ್ಟಿದ್ದಾರೆ. ಕಸ ಎಸೆಯೋರ ವಿಡಿಯೋವನ್ನ ಮಾರ್ಷಲ್ಸ್ಗಳು ಚಿತ್ರೀಕರಣ ಮಾಡ್ತಾರೆ. ಕಸ ಎಸೆಯೋರ ಮನೆ ಮುಂದೆ ಬಂದು ಅದೇ ಕಸವನ್ನ ವಾಪಸ್ ಸುರಿತಾರೆ. ಕಸ ಸುರಿದು ಜಿಬಿಎ ಅಧಿಕಾರಿಗಳು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಒಟ್ಟು 190 ವಾರ್ಡ್ಗಳಲ್ಲಿ ಅಭಿಯಾನ ಶುರು ಮಾಡಲಾಗಿದೆ. ಪ್ರತಿ ವಾರ್ಡ್ನ ಒಂದು ಮನೆ ಮುಂದೆ ಕಸ ಸುರಿದು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಅದರ ಜೊತೆಗೆ 1000ರಿಂದ 10,000 ರೂಪಾಯಿವರೆಗೂ ದಂಡ ವಿಧಿಸೋಕೆ ತೀರ್ಮಾನವನ್ನ ಮಾಡಿದ್ದಾರೆ ಜಿಬಿಎ ಅಧಿಕಾರಿಗಳು. ದಂಡ ವಿಧಿಸಿ ಖುದ್ದು ಜಿಬಿಎಯಿಂದ ಕಸ ತೆರವು ಕಾರ್ಯ ಮಾಡಲಾಗುತ್ತೆ. ನೋಡ್ತಾ ಇರಬಹುದು, ಇವತ್ತು ಜಿಬಿಎ ಅಧಿಕಾರಿಗಳು ಮಾಡಿರುವಂತಹ ಒಂದು ಅಭಿಯಾನ ಇದು. ಅಂದ್ರೆ ಒಂದು ಮನೆಯ ಒಬ್ಬ ವ್ಯಕ್ತಿ ಕಸವನ್ನ ಎಲ್ಲಿ ಬಿಸಾಡ್ತಾರೆ ನೋಡಿ, ಅಲ್ಲಿ ಮಾರ್ಷಲ್ಸ್ಗಳು ನಿಂತಿರ್ತಾರೆ. ಆ ಫೋಟೋವನ್ನ ಕ್ಲಿಕ್ಕಿಸ್ತಾರೆ, ಯಾರ ಮನೆ ಅಂತ ಫೈಂಡ್ ಔಟ್ ಮಾಡ್ತಾರೆ. ಅದಾದ್ಮೇಲೆ ಆ ಕಸಗಳೆಲ್ಲವನ್ನ ಹಿಡ್ಕೊಂಡು ಹೋಗಿ ಅದೇ ಮನೆ ಮಾಲೀಕರ ಮುಂದೆ ಸುರಿದು ಬರ್ತಾರೆ. ಈ ಒಂದು ಹೊಸ ಕಸ ಸುರಿಯೋ ಅಭಿಯಾನವನ್ನ ಜಿಬಿಎ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಇದರ ಜೊತೆಗೆ ದಂಡ ವಿಧಿಸಬೇಕು. ದಂಡ ವಿಧಿಸಿದಾದ ಮೇಲೆ ಅದೇ ಕಸವನ್ನ ಜಿಬಿಎ ಅಧಿಕಾರಿಗಳು ಮತ್ತೆ ವಾಪಸ್ ತಗೊಂಡು ಹೋಗ್ತಾರೆ. ಗಮನಿಸ್ತಾ ಇರಬಹುದು, ಈ ಒಂದು ಅಭಿಯಾನ ಆಲ್ರೆಡಿ 190 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಚಾಲ್ತಿಯಲ್ಲಿದೆ. ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿ ಈಗಾಗಲೇ ಒಂದು ಕಸ ಸುರಿಯೋ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಆಲ್ರೆಡಿ ಒಂದು 3-4 ಮನೆ ಮುಂದೆ ಈ ರೀತಿ ಕಸ ಸುರಿಯೋ ಅಭಿಯಾನ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಸದ್ಯಕ್ಕೆ ಹೊಸಕೆರೆ ಹಳ್ಳಿಯಲ್ಲಿ ಜಿಬಿಎ ಅಧಿಕಾರಿಗಳು ಒಂದು ಹೊಸ ಅಭಿಯಾನ ಶುರು ಮಾಡಿದ್ದಾರೆ, ಕಸ ಸುರಿಯೋ ಅಭಿಯಾನ. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗತ್ತೆ ಅಂತ? ಯಾಕಂದ್ರೆ ಸಿಲ್ಕರ್ ಸಿಟಿ ರಾಜಧಾನಿಯಲ್ಲಿ ಯಾವ ರೀತಿಯ ಕಸದ ಸಮಸ್ಯೆ ಇದೆ ಅನ್ನೋದು, ಗಾರ್ಬೇಜ್ ಸಮಸ್ಯೆ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಎಸ್ಪೆಷಲಿ ಡಿ.ಕೆ ಶಿವಕುಮಾರ್ ಅಂತ ಪ್ರತಿ ಭಾಷಣದಲ್ಲೂ ಕೂಡ ಗಾರ್ಬೇಜ್ ಸಮಸ್ಯೆ ಇದೆ, ಗಾರ್ಬೇಜ್ ಮಾಫಿಯಾ ಇದೆ, ಇದನ್ನ ನಾವು ನಿಜವಾಗ್ಲೂ ಕೂಡ ನಿಯಂತ್ರಣಕ್ಕೆ ತರಬೇಕಾಗಿದೆ ಮತ್ತು ಪ್ರತಿಯೊಬ್ಬ ಜನರು ಕೂಡ ಇದಕ್ಕೆ ಸಹಕರಿಸಬೇಕು, ಕಸದ ಸಮಸ್ಯೆಯನ್ನ ಹೋಗ್ಲಾಡಿಸ್ಲು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಈಗ ಜನರಿಗೆ ಎಚ್ಚರಿಕೆ ಮೂಡುವಂತ ಕೆಲಸ, ಇದೊಂದು ರೀತಿ ಖಡಕ್ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಪ್ರತಿ ವಾರ್ಡಲ್ಲೂ ಕೂಡ ಈಗ ಸದ್ಯ ಇರುವಂತ 190 ವಾರ್ಡಲ್ಲಿ ಪ್ರತಿ ವಾರ್ಡಲ್ಲೂ ಕೂಡ ಯಾರು ಕಸದನ್ನ ಎಸಿತಾರೆ ಆ ಮನೆಯನ್ನ ಐಡೆಂಟಿಫೈ ಮಾಡ್ತಾರೆ. ಅದು ಅವ್ರದ್ದೇನಾ ಅನ್ನೋದನ್ನ ಮತ್ತೊಂದ್ಸರಿ ಮಾರ್ಷಲ್ಗಳ ಮೂಲಕನೂ ಕನ್ಫರ್ಮ್ ಮಾಡ್ಕೋತಾರೆ ಮತ್ತು ಸ್ಥಳೀಯ ಸುತ್ತಮುತ್ತಲಿರುವಂತ ಜನರಿಂದನೂ ಕೂಡ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಸೊ ಅವರ ಮನೆಗೆ ಹೋಗಿ ಯಾರು ಕಸವನ್ನ ಎಸೆದಿದ್ರಲ್ಲ ಆ ಕಸವನ್ನೇ ತೆಗೆದುಕೊಂಡು ಅಲ್ಲಿ ಹೋಗಿ ಅವರ ಮನೆ ಮುಂದೆನೆ ಕಸ ಎಸೆಯುವಂತ ಕಾರ್ಯ ಆಗುತ್ತೆ. ಇದಕ್ಕೂ ಮುಂಚಿತವಾಗಿ ದಂಡ ಹಾಕ್ಸ್ಕೊಳ್ತಾರೆ. ಫಸ್ಟ್ ದಂಡ ಹಾಕ್ಸ್ಕೊಂಡಾದ್ಮೇಲೆ ಇನ್ನೊಂದು ಸರಿ ಅವರಿಗೆ ಮಾಹಿತಿನ ಕೊಡ್ತಾರೆ. ಈ ರೀತಿಯಾಗಿ ನೀವು ಇವತ್ತು ಕಸವನ್ನ ಈ ಏರಿಯಾದಲ್ಲಿ ಕಸವನ್ನ, ನಿಮ್ಮ ಮನೆಯ ಕಸವನ್ನ ಎಸ್ತಿದ್ರಿ, ಅದನ್ನ ಮೊದಲು ನೀವು ಕಸದ ಬಾಕ್ಸ್ ಅಲ್ಲೂ ಅಥವಾ ನೀವು ಬರುವಂತ ವೆಹಿಕಲ್ ಏನಿದೆ ಗಾರ್ಬೇಜ್ ವೆಹಿಕಲ್ ಗಳಲ್ಲಿ ಕೊಡುವಂತ ಕೆಲಸ ಮಾಡಿದ್ರೆ ಈ ಕೆಲಸ ಮಾಡ್ತಿದ್ದಿಲ್ಲ, ಆದ್ರೆ ನೀವು ಮಾಡಿದ್ದು ಅಪರಾಧ, ಇದು ಈ ಕಾರಣಕ್ಕಾಗಿ ದಂಡವನ್ನ ಕಟ್ಟಬೇಕು. ಆ ನಂತರ ನೀವು ಎಲ್ಲಿ ಕಸವನ್ನ ಹಾಕಿದ್ರಲ್ಲ ಅದೇ ಕಸವನ್ನ ತೆಗೆದುಕೊಂಡು ನಿಮ್ಮ ಮನೆ ಮುಂದೆ ಹಾಕ್ತಾ ಇದ್ದೀವಿ, ಇದನ್ನ ಸರಿಯಾಗಿ ವಿಲೇವಾರಿ ಮಾಡಿ ನೆಕ್ಸ್ಟ್ ಡೇ ಏನ್ ಕಸದ ವೆಹಿಕಲ್ ಬರುತ್ತೆ ಆ ವೆಹಿಕಲ್ಗೆ ಹಸಿ ಕಸ ಮತ್ತು ಒಣ ಕಸವನ್ನ ಕೊಡಿ ಅಂತೇಳಿ ಸೂಚನೆ ಕೊಡುವಂತ ಕಾರ್ಯವನ್ನ ಪ್ರತಿ ವಾರ್ಡ್ ಅಲ್ಲೂ ಕೂಡ, ಅಂದ್ರೆ ವಾರ್ಡ್ ಅಲ್ಲಿ ಒಂದೊಂದು ಮನೆ ಅಂತ ಹೇಳಿ ಈಗ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಜನರಿಗೆ ಮಾಹಿತಿಯನ್ನ ಕೊಡುವಂತದ್ದು. ಮಾಹಿತಿ ಮಾತ್ರ ಅಲ್ಲ, ಒಂದು ಖಡಕ್ ಎಚ್ಚರಿಕೆನೂ ಕೂಡ. ಇದೇ ರೀತಿಯಾಗಿ ಎಲ್ಲೆಂದ್ರೆ ಎಷ್ಟು ಬಿಸಾಕ್ತಾರೆ ಸೊ ಅಂತವರಿಗೆ ಈ ರೀತಿಯಾದಂತ ಒಂದು ಖಡಕ್ ಸೂಚನೆ ಬೇಕು ಅಂತ ಹೇಳಿ ಈಗ ಏನೋ ಕಸ ವಿಲೇವಾರಿ ನಿರ್ವಹಣೆಯ ಸಂಸ್ಥೆ ಏನಿದೆ ಇದನ್ನ ಜಿಬಿಎ ಅಧಿಕಾರಿಗಳ ಈ ಒಂದು ಅಭಿಯಾನ ಏನಿದೆ ಇದು 4 ದಿನಕ್ಕೆ ಸೀಮಿತ ಆಗತ್ತಾ ಹೇಗೆ, ಅಥವಾ ಇದನ್ನ ಇನ್ನ ಸ್ಟ್ರಿಕ್ಟ್ ಆಗಿ ಮುಂದುವರಿಸ್ತಾರ ಹೇಗೆ ಅಂತ? ಇಲ್ಲ, ಇಂದಿನಿಂದ ಅಭಿಯಾನ ಶುರುವಾಗಿರೋದು. ಇದು ನೀವು ಹೇಳದಂತೆ 4 ದಿನಕ್ಕೆ ಏನಾದ್ರೂ ಒಂದ್ ವೇಳೆ ಸ್ಟಾಪ್ ಆಯ್ತು ಅಂದ್ರೆ ಇದು ನಿಜವಾಗ್ಲೂ ಕೂಡ ಜನರು ಹೆಚ್ಚು ಕೊಡೋದಿಲ್ಲ, ಮತ್ತೆ ಮರೆತು ಹೋಗುವಂತ ಪ್ರಸಂಗವೇ ಹೆಚ್ಚಾಗಿರುತ್ತೆ. ಬಟ್ ಆ ರೀತಿ ಮಾಡಲ್ಲ ಅಂತ ಹೇಳಿ, ಯಾಕಂದ್ರೆ ಜಿಬಿಎ ಸಪರೇಟ್ ಸಂಸ್ಥೆನೇ ಮಾಡಿದೆ ಕಸದ ನಿರ್ವಹಣೆಗಾಗಿ. ಸೊ ಆ ಸಂಸ್ಥೆ ಈ ಕಾರ್ಯವನ್ನ ಮಾಡ್ತಾ ಇರೋದು. ಸರ್ಕಾರದ ಅಧೀನದ ವ್ಯಾಪ್ತಿಯಲ್ಲೇ ಬಂತ ಈ ಸಂಸ್ಥೆ ಕಸ ನಿರ್ವಹಣೆ ಮಾಡೋದು ಇದು ಅನಿವಾರ್ಯ, ಮಾಡ್ಲೇಬೇಕು, ಪ್ರತಿಯೊಬ್ಬರು ಕೂಡ ಮಾಡಬೇಕು. ಎಲ್ಲೆಂದ್ರಲ್ಲಿ ಕಸ ಅವರನ್ನ ವಿತ್ ಐಡಿ ಏನು ವಿಡಿಯೋ ಪ್ರೂಫ್ ರೀತಿ ವಿಡಿಯೋ ರೆಕಾರ್ಡ್ ಮಾಡಿ ಕೂಡ CCTVಯ ಸಹಾಯದ ಮೂಲಕ
CCTV ಸಹಾಯದ ಮೂಲಕ ತೋರಿಸಿ ಯಾವ ರೀತಿಯಾಗಿ ನೀವು ಕಸವನ್ನು ಎಸೆಸಿದ್ದೀರಿ, ಆ ಕಾರಣಕ್ಕಾಗಿ ನಾವು ನಿಮ್ಮ ಮನೆ ಮುಂದೆ ಕಸ ಎಸೆಸಿದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಮೂಲಕ ಎಚ್ಚರಿಕೆ ಕೊಡುವಂತ ಕಾರ್ಯ ಇಂದಿನಿಂದ ಅದು ಶುರುವಾಗಿದೆ. ಸೊ ಇದು ಹೇಗೆ 4 ದಿನಕ್ಕೆ ಕಂಟಿನ್ಯೂ ನಿಜವಾಗ್ಲೂ ಕೂಡ ಸ್ಟಾಪ್ ಆಯ್ತು ಅನ್ನೋದಾದ್ರೆ ಜನ ಮತ್ತೆ ನಿರ್ಲಕ್ಷ್ಯ ವಹಿಸುವಂತ ಸಾಧ್ಯತೆ ಇದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆದ್ರೆ ಆವಾಗ ಜನರು ಅವೇರ್ನೆಸ್ ಖಂಡಿತವಾಗಿ ಕೂಡ ಬರುತ್ತೆ ಅಂತ ಹೇಳಿ ಬಹಳಷ್ಟು ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಮಾಡ್ತಿರೋ ಈ ಕ್ರಿಯೆ ಏನಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಸರಿ ಇದೆ, ಹೀಗೆ ಮುಂದುವರಿಸಿ ಅನ್ನುವಂತ ಅಭಿಪ್ರಾಯ ಕೂಡ ಬರ್ತಾ ಇದೆ. ಚೈತ್ರ, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.